ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ಬಹಳಷ್ಟು ನಾಟಕಗಳು ಅತ್ಯಂತ ಯಶಸ್ವಿಯಾಗಿದ್ದಾವೆ. ಅದರಲ್ಲಿ ಲ್ಯಾಂಡ್ಮಾರ್ಕ್ ನಾಟಕ ಅಂತಂದರೆ ಅವರು ಮಾಡಿದಂಥ ಒಡಲಾಳ ದೇವನೂರು ಮಹಾದೇವರ ಕೃತಿ. ಇದುವರೆಗೂ ಆ ಪಾತ್ರ ಅಂದರೆ ಉಮಾಶ್ರೀ ಬಿಟ್ಟು ಬೇರೆ ಯಾರು ನೆನ್ಪು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದೇ ಪಾತ್ರದ ಇನ್ಫ್ಲೂಯೆನ್ಸ್ ಮೇಲೆ ಸಿನಿಮಾದಲ್ಲೂ ಸಹ ಒಂದು ಅದೇ ರೀತಿಯ ಪಾತ್ರವನ್ನು ಮಾಡಿದರು. ಆದರೆ ಸಿನಿಮಾಕ್ಕಿಂತ ಅವರು ಜೀವಾಳವಾಗಿ ಇಟ್ಕೊಂಡಿರೋದು ರಂಗಭೂಮಿಯನ್ನು ಉಮಾಶ್ರೀ ಅವರು. ಈಗ ಉಮಾಶ್ರೀ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ, ಒಂದು ನಾಟಕವನ್ನು ಮಾಡ್ತಾಯಿದ್ದಾರೆ ಅವರು, ಶರ್ಮಿಷ್ಠೆ ಅಂತೇಳಿ. ಮತ್ತು ವಿಶೇಷ ಅಂದರೆ ಇದು ಏಕವ್ಯಕ್ತಿ ನಾಟಕ. ಉಮಾಶ್ರೀ ಅವರು ಒಬ್ಬರೇ ಇಡೀ ನಾಟಕದಲ್ಲಿ ಅವರು ಅಭಿನಯಿಸ್ತಾರೆ. ಈಗಾಗಲೇ ಈ ನಾಟಕ ಬೆಂಗಳೂರು ಮತ್ತು ರಾಜ್ಯದ ಹಲವು ಕಡೆ ಪ್ರದರ್ಶನ ಆಗಿ ಎಲ್ಲ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆದಿದೆ ಶರ್ಮಿಷ್ಠೆ ನಾಟಕ. ಈ ನಾಟಕವನ್ನು ಬರೆದಿರೋದು ಬೇಲೂರು ರಘುನಂದನ್ ಅವರು. ಬೇಲೂರು ರಘುನಂದನ್ ಅವರು ಸಹ ಹಲವು ನಾಟಕಗಳನ್ನು ಬರೆದಿದ್ದಾರೆ. ಶಿವಮೊಗ್ಗದಲ್ಲೂ ಸಹ ನಾಟಕಗಳು ಪ್ರದರ್ಶನ ಆಗಿದ್ದಾವೆ. ಕವಿ, ನಾಟಕಕಾರ ಬೇಲೂರು ರಘುನಂದನ್ ಅವರು ಬರೆದಿರ್ತಕ್ಕಂಥ ನಾಟಕ. ಇದರ ನಿರ್ದೇಶನವನ್ನು ಮಾಡಿರೋದು ನಮ್ಮ ಶಿವಮೊಗ್ಗದವರೇ ಆದಂಥ ಚಿದಂಬರ ರಾವ್ ಜಂಬೆ ಅವರು. ಮೈಸೂರು ರಂಗಾಯಣದ ನಿರ್ದೇಶಕರಾಗಿದ್ದರು, ನೀನಾಸಂನ ಪ್ರಾಂಶುಪಾಲರಾಗಿದ್ದರು. ಅವರು ನಿರ್ದೇಶನ ಮಾಡಿದಂಥ ನಾಟಕ ಶರ್ಮಿಷ್ಠೆ ರಂಗದ ಮೇಲೆ ಬರ್ತಾ ಇದೆ. ಉಮಾಶ್ರೀ ಅವರು ಈ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಈ ನಾಟಕ 17ನೇ ತಾರೀಕು ಇದೇ ತಿಂಗಳು 12ನೇ ತಾರೀಕು ಕುವೆಂಪು ರಂಗಮಂದಿರದ ಪ್ರದರ್ಶನ ಆಗುತ್ತೆ. ಸಂಜೆ 6:45ಕ್ಕೆ ಪ್ರಮೋದ್ ಶಿಗ್ಗ ಅವರ ರಂಗಸಜ್ಜಿಕೆ ನಾಟಕಕ್ಕಿದೆ. ಅರುಣ್ ಮೂರ್ತಿ ಮತ್ತು ಅರುಣ್ ಅವರು ಬೆಳಕು ವಿನ್ಯಾಸ ಮಾಡಿದ್ದಾರೆ. ಅನುಷ್ ಶೆಟ್ಟಿ ಅವರ ಸಂಗೀತ ವಿನ್ಯಾಸ ಇದೆ. ಶಿವಲಿಂಗ ಪ್ರಸಾದ್ ಸಂಗೀತ ನಿರ್ವಹಣೆ ಮಾಡ್ತಾ ಇದ್ದಾರೆ. NK ರಾಮಕೃಷ್ಣ ಅವರ ಪ್ರಸಾದನ ಇದೆ. ಹೀಗಾಗಿ ಒಂದು ದೊಡ್ಡ ಕರ್ನಾಟಕದ ಬಹಳ ಪ್ರಮುಖ ರಂಗಕರ್ಮಿಗಳ ಒಂದು ತಂಡ ಈ ನಾಟಕ ನಿರ್ಮಾಣದಲ್ಲಿ ನೆರವಾಗಿದೆ. ಉಮಾಶ್ರೀ ಅವರು ಬರ್ತಾ ಇದ್ದಾರೆ, ಅವರ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಒಂದು ಅಪರೂಪದ ಅವಕಾಶ ಎಲ್ಲ ನಾಟಕ ಆಸಕ್ತರಿಗೆ. ಉಮಾಶ್ರೀ ಅವರ ಅಭಿನಯವನ್ನು ರಂಗದ ಮೇಲೆ ನೋಡುವಂಥ ಒಂದು ಅವಕಾಶ ಇದೆ. ಶಿವಮೊಗ್ಗದ ಎಲ್ಲ ರಂಗಾಸಕ್ತರು, ಅಕ್ಕಪಕ್ಕದ ಊರುಗಳ ರಂಗಾಸಕ್ತರು ಬಂದು ಈ ನಾಟಕವನ್ನು ನೋಡಬೇಕು ಅಂತೇಳಿ ಕೋರ್ತಾ ಇದ್ದೀವಿ.